ಬೇಲೂರಿನ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಕನ್ನಡಪ್ರಭ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ ಹಾಗೂ ಜನಮಿತ್ರ ಪತ್ರಿಕೆಯ ಮತ್ತು ಬೇಲೂರು ಅರಣ್ಯ ಇಲಾಖೆಯ ವತಿಯಿಂದ ತಾಲೂಕು ಮಟ್ಟದ ಕಲಾಕುಂಚ ಚಿತ್ರಕಲಾ ಸ್ಪರ್ಧೆಯನ್ನು ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಅಳಿವಿನಂಚಿನಲ್ಲಿರುವ ವನ್ಯಜೀವಿ ಪ್ರಕೃತಿ ಹಾಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವಂತಹ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಬೇಕು ಎಂದು ಭಾರತೀಯ ಕಾರ್ಯನಿರತ ಪತ್ರಕರ್ತ ಒಕ್ಕೂಟದ ಅಧ್ಯಕ್ಷ ಬಿವಿ ಮಲ್ಲಿಕಾರ್ಜುನಯ್ಯ ಕರೆ ನೀಡಿದರು. ಬೇಲೂರಿನ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಕನ್ನಡಪ್ರಭ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ ಹಾಗೂ ಜನಮಿತ್ರ ಪತ್ರಿಕೆ, ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಪಟ್ಟಣದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಕಲಾಕುಂಚ ಚಿತ್ರಕಲಾ ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ನಮ್ಮ ಕಾಡು ನಮ್ಮ ಜೀವ, ಸೇವ್ ಫಾರೆಸ್ಟ್ ಸೇವ್ ಅನಿಮಲ್ಸ್ ಎಂಬ ಉದ್ದೇಶದೊಂದಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಈಗಿನಿಂದಲೇ ಪರಿಸರ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಬಗ್ಗೆ ಸಹಾನುಭೂತಿ ಬೆಳೆಸಿಕೊಳ್ಳಬೇಕು. ಸಾಲುಮರದ ತಿಮ್ಮಕ್ಕನವರು ಯಾವುದೇ ಪ್ರಶಸ್ತಿ ಪದವಿ ಆಸೆಯಿಂದ ಸಾಲುಮರಗಳನ್ನು ನೆಟ್ಟು ಬೆಳೆಸಿಲ್ಲ. ನಿಸ್ವಾರ್ಥ ಮನೋಭಾವದಿಂದ ಎಲ್ಲರಿಗೂ ಉಪಯೋಗವಾಗಲಿ ಎಂದು ಗಿಡಗಳನ್ನು ಪೋಷಿಸಿದರು. ಇವರ ಪರಿಸರ ಪ್ರೇಮ ಮನೆಮಾತಾಗಿ ಪದ್ಮಶ್ರೀ, ನಾಡೋಜ ಪ್ರಶಸ್ತಿ ಹಾಗೂ ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ರಾಯಭಾರಿಯಂತಹ ಉನ್ನತ ಹುದ್ದೆಗಳು ಹುಡುಕಿಕೊಂಡು ಬಂದವು. ಅದೇ ರೀತಿ ನಾವು ಕೂಡ ಪರಿಸರ ಹಾಗೂ ಪ್ರಾಣಿಗಳ ಸಂರಕ್ಷಣೆಗೆ ಬದ್ಧರಾಗಬೇಕು ಎಂದರು. ಜನಮಿತ್ರ ಪತ್ರಿಕೆಯ ಸಂಪಾದಕ ನವೀನ್ ಸಿಆರ್ ಮಾತನಾಡಿ, ಮಕ್ಕಳಿಗೆ ಈಗಿನಿಂದಲೇ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಚಿತ್ರಕಲಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಪರಿಸರ ಹಾಗೂ ವನ್ಯಜೀವಿಗಳ ಬಗ್ಗೆ ತಮ್ಮ ಮನಸ್ಸಿನಲ್ಲಿ ಇರುವ ಭಾವನೆಗಳನ್ನು ಚಿತ್ರ ಬಿಡಿಸುವುದರ ಮೂಲಕ ಅಭಿವ್ಯಕ್ತಗೊಳಿಸಿ ಪ್ರಕೃತಿಯ ಬಗ್ಗೆ ಪ್ರೀತಿ ಬೆಳೆಸಿಕೊಳ್ಳಬೇಕು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ, ಜನಪ್ರಿಯ ಕನ್ನಡ ದಿನಪತ್ರಿಕೆಗಳು ರಾಜಕೀಯ, ಕ್ರೈಮ್, ಸಿನಿಮಾ ವಿಚಾರಗಳಿಗೆ ಮಾತ್ರ ಸೀಮಿತವಾಗದೆ ಮಕ್ಕಳಲ್ಲಿ ಕಾಡು ಪ್ರಾಣಿ ಹಾಗೂ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿರುವುದು ಸ್ವಾಗತಾರ್ಹ. ಇದರಿಂದ ಮಕ್ಕಳಲ್ಲಿ ಜಾಗೃತಿಯ ಜೊತೆಗೆ ತಮ್ಮ ವಯಸ್ಸಿನಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಮರಗಳನ್ನೇ ನನ್ನ ಮಕ್ಕಳಂತೆ ಪಾಲಿಸಿಕೊಂಡು, ಆದರೆ ಅವುಗಳನ್ನು ಸಾಕಿದಿಂದಾಗಿ ಆಗ ಏನು ಸಿಕ್ತು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಪ್ರಕೃತಿಯನ್ನು ನಂಬಿದವರಿಗೆ, ಪ್ರಕೃತಿ ಜೊತೆಗೆ ನಾವು ಒಡನಾಟ ಇಟ್ಕೊಂಡವರಿಗೆ, ಪ್ರಕೃತಿಯನ್ನು ನಾವು ಏನು ಪಡೆದ್ವಿ ಅನ್ನೋದನ್ನು ಪ್ರಕೃತಿ ಕೊಡುತ್ತಿಲ್ಲ. ಅದಕ್ಕೆ ಒಂದು ಜೀವಂತ ಉದಾಹರಣೆಯನ್ನು ನಾನು ಭಾವಿಸ್ತೇನೆ. ಏಕೆಂದರೆ ಸಾಲಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಬಂದಿದ್ದ ತಾಯಮ್ಮ ಯಾವತ್ತೂ ಪಟ್ಟಿರಲಿಲ್ಲ. ಪದ್ಮಶ್ರೀ ಬಂತು. ಯಾರ ಆಯಮ್ಮಗೇನು ಬಡತನದಲ್ಲಿ ಇದ್ದಂಥ ಆಯಮ್ಮ ಯಾವತ್ತೂ ಕೂಡ ನನಗೆ ಸಂಪುಟದ ದರ್ಜೆ ಸ್ಥಾನಮಾನ ಸಿಗುತ್ತೆ ಅಂತ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಪ್ರಕೃತಿಯನ್ನು ತಾನು ಒಪ್ಪಿಕೊಂಡಿದ್ದಾಗಿ ಪ್ರಕೃತಿ ಆಯಮ್ಮನಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ತಾನು ಮಕ್ಕಳಲ್ಲಿ ಇರುವ ಒಂದು ಸೃಜನಶೀಲತೆ ಮತ್ತು ಒಂದು ಒಳ್ಳೆ ಟ್ಯಾಲೆಂಟನ್ನು ರೂಪಿಸಬೇಕು ಅಂತೇಳಿ ಸ್ಪರ್ಧೆ ಆಯೋಜನೆ ಆಗಿದೆ. ಇದೆಲ್ಲ ತುಂಬ ಏಕಾಗ್ರತೆಯಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಮ್ಮ ಟ್ಯಾಲೆಂಟನ್ನು ಹೊರಗಡೆ ತರಬೇಕು ಅಂತೇಳಿ ಕಾಣ್ತಿದ್ದೀವಿ. ಈ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಸ್ಪರ್ಧೆ ಮಾಡಿ ಒಳ್ಳೆಯದಾಗಲಿ. ಹೆಚ್ಚಿಸಬೇಕಾಗುತ್ತೆ ಈ ಒಂದು ಚಿತ್ರಕಲೆಗೆ ಬಂದಂಥ, ಕಾಂಪಿಟೇಷನ್ಗೆ ಬಂದಂಥ ವಿದ್ಯಾರ್ಥಿಗಳು. ಆದರೆ ಅದು ಕಾಣ್ತಾ ಇಲ್ಲ ನಿಮ್ಗಳಲ್ಲಿ, ಏಕಾಗ್ರತೆ ಕಾಣ್ತಾ ಇಲ್ಲ. ಅದಿರಬೇಕು. ಯಾಕೆ ಅಂತ ಅಂದರೆ ನಿಮ್ಮ ಕಲ್ಪನೆಯನ್ನು ಮೀರಿದ ರೀತಿಯಲ್ಲಿ ಬರುವಂಥ ಒಂದು ಚಿತ್ರಣ, ಹೌದಲ್ವಾ? ಆ ಕಲ್ಪನೆಯನ್ನು ನೀವು ಮಾಡ್ಕೊಳ್ತಾ ಇರಬೇಕು. ಈಗ ಕುಳಿತಿದ್ದೀರಲ್ಲ ಅಲ್ಲಿ, ಮತ್ತು ಈಗ ವೇದಿಕೆ ಮೇಲಿರುವಂಥವ್ರು ಹೇಳ್ತಾ ಇದ್ದಾರಲ್ಲ, ಪ್ರತಿಯೊಂದು ವಿಷಯಗಳನ್ನ ತಿಳ್ಕೋಬೇಕು. ಯಾಕೆ ಅಂತಂದರೆ ನಮ್ಮ ಸಮಾಜವನ್ನು ತಿದ್ದುವಂಥವ್ರು, ಎಚ್ಚರಿಸುವಂಥವ್ರು. ಆ ಕಾಯಕಲ್ಪದ ಜೊತೆಗೆ ನಮ್ಮ ಮಕ್ಕಳಲ್ಲಿರುವಂತಹ ಒಂದು ಪ್ರತಿಭೆಯನ್ನು, ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಈ ಮೂಲಕ ಒಂದು ಅವಕಾಶ ನಿಮಗೆ ಸಿಕ್ಕಿರುವಂಥದ್ದು. ಈ ಸಂದರ್ಭದಲ್ಲಿ ಸುವರ್ಣ ವಾಹಿನಿಯ ಜಿಲ್ಲಾ ವರದಿಗಾರ ಹರೀಶ್, ಪೂರ್ಣಪ್ರಜ್ಞಾ ಶಾಲೆಯ ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್, ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ದೇಶಕ ಮಲ್ಲೇಶ್, ಕನ್ನಡಪ್ರಭ ವರದಿಗಾರ ರಾಘವೇಂದ್ರ ಹೊಳ್ಳ, ಜನಮಿತ್ರ ಪತ್ರಿಕೆಯ ವರದಿಗಾರ ಬಿಎನ್ ಗಣೇಶ್, ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಪಿ ಶಿವರಾಜ್, ಕಸಬಾಧ್ಯಕ್ಷ ಮಾನ ಮಂಜಗೌಡ ಉಪಸ್ಥಿತರಿದ್ದರು. 20ಕ್ಕೂ ಹೆಚ್ಚು ಶಾಲೆಗಳಿಂದ 80 ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ಚಿತ್ರಕಲೆ ಮೌಂಟ್ ಕಾರ್ಮೆಲ್ ಶಾಲೆ ಪ್ರಥಮ ಹಾಗೂ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಹಾಗೂ ವಿಶೇಷ ಚಿತ್ರ ಸಮಾಧಾನಕರ ಬಹುಮಾನವನ್ನು ಶಾಂತಲಾ ವಿದ್ಯಾಸಂಸ್ಥೆ, ಕೆಪಿಎಸ್ ಹಳೆಬೀಡು ಹಾಗೂ ವಿದ್ಯಾ ವಿಕಾಸ್ ಶಾಲೆ ಪಡೆದಿದೆ ಎಂದು ತೀರ್ಪುಗಾರರಾದ ಮೂಡಿಗೆರೆಯ ಚಿತ್ರಕಲಾ ಶಿಕ್ಷಕರಾದ ತೋಟಪ್ಪ ಗೌಡ ಹಾಗೂ ಕೇಶವ ತಿಳಿಸಿದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು.
You are watching TV 46 News Kannada.